ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಳ್ತಿರೋದು ಧೂಪದ ಕಾಯಿ. ಮಲೆನಾಡಿನ ಎಲ್ಲಾ ಜನಕ್ಕೂ ಇದು ಪರಿಚಯ ಇದ್ದೇ ಇರುತ್ತೆ. ಸೊ ನಮ್ಮ 90s ಕಿಡ್ಸಿಗಂತೂ ಇದು ತುಂಬಾ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸ್ಕೂಲಿಗೆ ಹೋಗುವಾಗ ಕಾಡಲ್ಲಿ ಅಲ್ದಾಡ್ತಾ ಧೂಪದ ಕಾಯಿ ಬೀಳೋ ಸೀಸನಲ್ಲಿ ಧೂಪದ ಕಾಯಿಯನ್ನು ಆರಿಸ್ಕೊಂಡು ಅದನ್ನ ಮನೆಗೆ ತಂದು ಈ ತರ ಇದನ್ನ ನೀಟಾಗಿ ಕಟ್ ಮಾಡಿ ಆಮೇಲೆ ಪಿನ್ನಿಂದ ಇದನ್ನ ತೆಗೆದು ಇದು ಒಳಗಡೆ ಇರುವಂತ ಗೋಡಂಬಿ ತರ ಇರುತ್ತಲ್ಲ ಅದನ್ನ ತಿನ್ನೋದೇ ಒಂಥರ ಮಜಾ ಅನಿಸ್ತಾ ಇತ್ತು. ಸೊ ನಿಮ್ಗೆ ಗೊತ್ತಿರ್ಬೋದು, ಆವಾಗ ಧೂಪದ ಕಾಯಿಯನ್ನ ಎಲ್ಲರೂ ಕಾಡಲ್ಲಿ ಹೋಗಿ ಹೆಕ್ಕಿ ಇದನ್ನ ಕೆಜಿ ಗಟ್ಟಲೆ ಇದನ್ನ ಮಾರ್ತಾ ಇದ್ರು. ಅಂಡ್ ದೆನ್ ಈ ಧೂಪದ ಕಾಯಿಯಿಂದ ಕೂಡ ಎಣ್ಣೆನ ತಯಾರಿಸ್ತಾ ಇದ್ರು, ಧೂಪದ ಎಣ್ಣೆ ಅಂತ. ಮಲೆನಾಡಿನಲ್ಲಿ ಧೂಪದ ಮರಗಳು ಆಗ ತುಂಬಾನೇ ಇತ್ತು. ಇವಾಗ ಹಳೆ ಒಂದು ಮರಗಳಿರ್ಬೋದು, ಹಣ್ಣುಗಳಿರ್ಬೋದು ಈಗ ಸಿಗೋದು ತುಂಬಾನೇ ಕಷ್ಟ. ಅಂಡ್ ಇವಾಗಿನ ಮಕ್ಳಿಗಂತೂ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ. ನನಗಂತೂ ಇದು ಆಲ್ ಟೈಮ್ ಫೇವರೇಟ್ ಆಗಿತ್ತು. ಈ ಧೂಪದ ಮರಗಳು ಮಲೆನಾಡಿನಲ್ಲಿ ತುಂಬಾ ಕಡಿಮೆ ಆಗ್ತಿದ್ದಾವೆ, ನಶಿಸಿ ಹೋಗ್ತಾ ಇದ್ದಾವೆ. ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.